ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿ ಇರ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಅಂದ್ಕೊಂಡಿರೋದು ಮಾತಾಡೋದು ಒಂದಾಗಿರ್ತೀವಿ, ಆದರೆ ಮಾರ್ಕೆಟು ಅದಕ್ಕಿಂತ ಬೇರೆ ಥರ ಓಪನ್ ಆಯಿತು ಅಥವಾ ಒಂದು ಓಯ್ನಲ್ಲಿ ಬೇರೆ ಥರದ್ದು ಹೇಳ್ತು ಅಂದರೆ ಯಾವ ರೀತಿಯಾಗಿ ನಾವು ಅದಕ್ಕೆ ತಕ್ಕಂಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಡೇ ಆಗಿತ್ತು. ಗ್ರೂಪಲ್ಲೂ ಕೂಡ ಇವತ್ತು ಮಾತಾಡಿದ್ವಿ, ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ಇವತ್ತು IT ಸೆಕ್ಟರ್ ಮತ್ತೆ ಒಂದು ಸ್ಟ್ರಗಲ್ ಆಗ್ತಾ ಇರೋಂಥದ್ದು ಕಾಣಿಸ್ತಾ ಇದೆ. ಟೆಕ್ ಮಹೇಂದ್ರದಲ್ಲಿ ನಿನ್ನೆ ರಿಸಲ್ಟ್ಸ್ ಬಂದಿತ್ತು, ಪ್ರಾಫಿಟ್ ಚೆನ್ನಾಗಿದೆ ಅಂತ ಎಲ್ಲರೂ ಸ್ಟ್ರಗಲ್ ಆಗ್ತಿದೆ ಅಂದಾಗ ಪ್ರಾಫಿಟ್ ಚೆನ್ನಾಗಿದೆ ನಮ್ಮದು ಲಾಸ್ಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಅಂತೆಲ್ಲ ಹೇಳಿದರು. ಸೊ ಒಂದು ಹೊಸ ಡೀಲ್ಗಳನ್ನು ಮಾಡ್ಕೊಂಡಿದ್ದೀವಿ, ಜೊತೆಗೆ ಒಂದಿಷ್ಟು ಆಪರೇಷನಲ್ ಮಾರ್ಜಿನ್ಗಳನ್ನು ಜಾಸ್ತಿ ಮಾಡ್ಕೊಂಡ್ಬರ್ತಾ ಇದ್ದೀವಿ ಅಂತ ಸ್ವಲ್ಪ ಕಾಮೆಂಟ್ರಿ ಪಾಸಿಟಿವ್ ಆಗಿತ್ತು. ಆದರೆ ಫ್ಯೂಚರ್ ಔಟ್ಲುಕ್ಕು ತುಂಬ ಕಷ್ಟ ಇದೆ, ಗ್ಲೋಬಲ್ ಪಾಲಿಟಿಕ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅವರು ಹೇಳಿದರು. ಅದು ಇವತ್ತು ರಿಯಾಕ್ಷನ್ ಕೊಟ್ಟಿದೆ ಮಾರ್ಕೆಟು. ಟೆಕ್ ಮಹೇಂದ್ರನೇ ಇವತ್ತು ಟಾಪ್ ಲೂಸರ್ ಆಗಿದೆ ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ಟಾಟಾ ಕನ್ಸ್ಯೂಮರು 2.25% ಅಪ್ ಮೂವ್ಮೆಂಟ್ ಬಂದಿದೆ, ಆದರೆ ಅಂಥ ದೊಡ್ಡ ವಾಲ್ಯೂಮಲ್ಲಿ ಬಂದಿಲ್ಲ. ನೋಡಿ, ಈಗ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಪ್ರೈಸ್ ಟು ಟರ್ನ್ ಓವರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಕೆಲವೊಂದು ಸಲ ಸ್ಟಾಕ್ಗಳಲ್ಲಿ ಮೂವ್ಮೆಂಟ್ ಚೆನ್ನಾಗುತ್ತೆ, ಆದರೆ ಅದಕ್ಕೆ ತಕ್ಕಂಗೆ ವಾಲ್ಯೂಮ್ ಬಂದಿರೋದಿಲ್ಲ. ವಾಲ್ಯೂಮ್ ಬಂದಿಲ್ಲ ಅಂದ್ರೆ ಅರ್ಥ ಏನು, ಅಲ್ಲಿ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆಗಿಲ್ಲ ಅಂತ ಅರ್ಥ ನಮಗೆ. ಸೊ ನಿಫ್ಟಿನಲ್ಲಿ ಇಂಡೆಕ್ಸ್ಗಳಲ್ಲಿ ವಾಲ್ಯೂಮ್ಗಳು ಗೊತ್ತಾಗೋದಿಲ್ಲ, ಸ್ಟಾಕ್ಗಳಲ್ಲಿ ವಾಲ್ಯೂಮ್ಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ಡೇಟಾ ಅಂತ ಹಿಂದೆ ಸ್ಟಾಕ್ ಬಗ್ಗೆ ಮಾತಾಡೋಕ್ಕೆ ಒಂದು ಅವಕಾಶ ಇದ್ದಾಗ ನಾವು ಅದನ್ನ ಮಾತಾಡ್ತಾ ಇದ್ವಿ. ಕೆಳಗಡೆ ನೀವು ಒಂದು ಯಾವುದೇ ಸ್ಟಾಕನ್ನು ಓಪನ್ ಮಾಡಿದ್ರು ವಾಲ್ಯೂಮ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಇವತ್ತು ಟಾಟಾ ಕನ್ಸ್ಯೂಮರಲ್ಲಿ ದೊಡ್ಡ ಮೂವ್ಮೆಂಟ್ ಬಂದಿದೆ, ಆದರೆ ವಾಲ್ಯೂಮ್ ಬಂದಿಲ್ಲ. ಅದ್ರ ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಈಗ ಶಾರ್ಟ್ ಕವರಿಂಗ್ ಅಂದರೆ ಏನು ಅಂದರೆ ಇವಾಗ ಯಾವ ರೀತಿಯಾಗಿ ಕೆಲವೊಂದು ಸಲ ಬರೀ ಒಂದು ಶಾರ್ಟ್ ಕವರಿಂಗ್ ಆಗ್ತಾ ಇರುತ್ತೆ, ಅಲ್ಲಿ ಒಂದು ಲಾಂಗ್ ಟರ್ನಲ್ಲಿ ಏನೋ ಒಂದು ಬಿಲ್ಡಪ್ ಆಗ್ತಾ ಇರೋದಿಲ್ಲ. ಸೊ ಆಯಿತಾ, ಈ ರೀತಿಯಾಗಿ ಸೊ ನಿಜವಾಗ್ಲೂ ಅಲ್ಲಿ ಪ್ರೈಸ್ ಬಿಲ್ಡಪ್ ಆಗ್ತಾ ಇದೆಯಾ, ಒಂದು ಲಾಂಗ್ ಟರ್ಮಿಗೆ ಬಿಲ್ಡಪ್ ಆಗ್ತಾ ಇದೆಯಾ ಅಥವಾ ಒಂದು ಶಾರ್ಟ್ ಕವರಿಂಗ್ ಆಗ್ತಾ ಇದೆಯಾ, ಈ ಥರದ್ದೆಲ್ಲ ನಾವು ನೋಡಬೇಕಾಗುತ್ತೆ. ಅದಕ್ಕೆ ವಾಲ್ಯೂಮ್ ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗ್ತಾ ಹೋಗುತ್ತೆ. ಸೊ ಅದು ಇವತ್ತಿನ ಟಾಪ್ ಗೈನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ ಇಂಡಿಗೋದಲ್ಲಿ 2.5% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಮೈಂಟ್ರಿನಲ್ಲೂ ಕೂಡ ಆಲ್ಮೋಸ್ಟ್ 2.49% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ವರುಣ್ ಬೆವರೇಜಸ್ ಅಂತ ಅನಿಸುತ್ತೆ 2.09% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. FMCG ಸ್ವಲ್ಪ ಟಾಪ್ ಗೇನರ್ ಆಗಿದೆ ಈಗ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಅಂದರೆ ನೋಡಿ, ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ಇಲ್ಲಿ ಒಂದು ಹೈಯರ್ ಲೋ ಮಾಡೋಕ್ಕೆ ಸ್ಟಾರ್ಟಿಂಗ್ ಆಗ್ತಾ ಇದೆಯಾ ಮಾರ್ಕೆಟು, ಆ ಒಂದು ಪ್ರಯತ್ನದಲ್ಲಿ ಕಾಣಿಸ್ತಾ ಇದೆಯಾ ಅಂತ ಮಾತಾಡಿದ್ವಿ. ಸೊ ಮೇಲೆ ಹೋದರೆ ಎಲ್ಲಿ ತನಕ 25,300 350 ಇಲ್ಲಿ ಒಂದಿದೆ, ಅದ್ರ ಮೇಲ್ಗಡೆ 25,400 ಆರಾಮಾಗಿ ಸೆಲ್ ಮಾಡ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತೇನಾಯಿತು, ಅಲ್ಲೇ ಓಪನ್ ಆಯಿತು, ಸೇಮ್ ರೇಂಜಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು. ಸೊ ಈ ಥರ ಕೆಳಗಡೆ ಬರ್ತಿದೆ ಅಂತಂದಾಗ ಇಮಿಡಿಯೇಟಾಗಿ ನಾವು ಪಿ ಮಾಡಬೇಕಾ ಅಲ್ಲಿ? ಇಲ್ಲ. ಆದರೆ ಚಾರ್ಟ್ ಪ್ಯಾಟರ್ನ್ ಪ್ರಕಾರ ಇಲ್ಲ. ಯಾಕೆ ಅಂತಂದರೆ ಇದು ನೋಡಿ, ಇನ್ನೂ ಒಂದು ಅಪ್ ಟ್ರೆಂಡಲ್ಲೇ ಹೋಗ್ತಾ ಇದೆ, ಇನ್ನೂ ಇಲ್ಲೇ ಇದೆ. ಸೊ ಇನ್ನೇನು ಕೂಡ ಚೇಂಜಸ್ ಆಗಿಲ್ಲ ಅಂತ. ಆದರೆ ಇವತ್ತು ಕ್ಲಿಯರಾಗಿ ಹೇಳ್ತಾ ಇತ್ತು 25,200 ಮೇಲ್ಗಡೆ ಮಾರ್ಕೆಟ್ ಹೋಗೋಕ್ಕೆ ನಾವು ಬಿಡೋದಿಲ್ಲ ಅಂತ. ಅದಕ್ಕೆ ಹೇಳ್ತಾ ಇರ್ತೀನಿ, ಎಕ್ಸ್ಪೈರಿ ದಿನ ಚಾರ್ಟ್ ಪ್ಯಾಟರ್ನ್ಗಿಂತನೂ ಒಂದು ತೂಕ ಜಾಸ್ತಿ ನಾವು OIಗೆ ಕೊಡಬೇಕು. ಯಾಕೆಂತಂದರೆ ರಿಯಲ್ ಟೈಮಲ್ಲಿ ಚೇಂಜಸ್ ಮಾಡುವಂಥದ್ದು FIಗಳು DIಗಳು OIಯಲ್ಲೇ ಆಗಿರುತ್ತೆ. ಇವತ್ತು ಏನಿದೆಯಲ್ಲ ಈ ದೊಡ್ಡ ಬಾರಿದು, ಇದು ಬೆಳಗ್ಗೆಯಿಂದ ಇದು ಹೀಗೆ ಉಳಿತು ಹೊರತು ಚೇಂಜ್ ಆಗಲೇ ಇಲ್ಲ ಇದು. ಸೊ ನಿಮ್ಗೆ ಹೇಳ್ತಾ ಬಂದಿರ್ತೀನಿ ಯಾವತ್ತು ಒಂಥರ 50-50. ಈಗ ನೋಡಿ, ಎಂಡಿಂಗ್ ಟೈಮಲ್ಲಿ ಇಲ್ಲಿ ಆಯಿತು ಒಂದಿಷ್ಟು ಸಪೋರ್ಟ್ನ ಬಿಲ್ಡಪ್ ಮಾಡಿ 25,100ನ ಉಳಿಸ್ಕೊಂಡಿದ್ದಾರೆ, ಸೇವ್ ಮಾಡಿದ್ದಾರೆ. ಬಟ್ ಇಡೀ ದಿನ ಥ್ರೂ ಔಟ್ ದ ಡೇ ನೀವು OIನ ಟ್ರ್ಯಾಕ್ ಮಾಡ್ತಾ ಇದ್ರೆ ಇವತ್ತು 25,200 ಇಷ್ಟು ದೊಡ್ಡ ರೆಸಿಸ್ಟೆನ್ಸ್ ಇತ್ತೇ ಹೊರತು ಇನ್ನು ಕೆಳಗಡೆ ಲೆವೆಲ್ಗಳೆಲ್ಲ ಸಪೋರ್ಟ್ ಇಷ್ಟಿಷ್ಟೇ ಇರ್ತಾ ಇತ್ತು. ಸೊ ಇಷ್ಟು ದೊಡ್ಡಗಾಗಿದ್ದು ಕೊನೆಯ ಟೈಮಲ್ಲಿ ಮಾತ್ರ. ಸೊ ಅದಕ್ಕೆ ಇವತ್ತು ಮಧ್ಯದಲ್ಲೂ ಮಾತಾಡಿದ್ವಿ, 25,150 ಅಕಸ್ಮಾತ್ ಈ ಥರ ದೊಡ್ಡ ಬಿಲ್ಡಪ್ ಆದರೆ ಒಂದು ಶಾರ್ಟಲ್ಲಿ ಸ್ಕ್ವೀಸ್ ಆಗ್ತಾ ಹೋಗುತ್ತೆ, ಇಲ್ಲಾಂದರೆ ಮಾರ್ಕೆಟು ಡೌನೇ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಆಯಿತು. ಮೋರೋವರ್ ಇಲ್ಲಿ ಈ ಥರದ್ದು ಒಂದು ಹಾರಿಜಾಂಟಲ್ ಬಸ್ ಸ್ಟ್ಯಾಂಡ್ ಅಂತ ನೀವು ನೋಡ್ತಾ ಬರೋದಾದ್ರೆ ಈಗ 2-3 ದಿನದಿಂದ ಏನಾಗಿತ್ತು ಅದಕ್ಕಿಂತಲೂ ಕೆಳಗಡೆ ಬಂದಿದೆ. ಮಾರ್ಕೆಟ್ ನನಗೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ. ಒಂದು ಅಟೆಂಪ್ಟ್ ಮಾಡ್ತು, ಅಲ್ಲಿಂದ ಆಗಿಲ್ಲ, ವಾಪಸ್ ಕೆಳಗಡೆ ಬರ್ತಾ ಇತ್ತು ಅನ್ನೋ ಥರನೇ ಕಾಣಿಸ್ತಾ ಇದೆ. ಸೊ ನಾಳೆಗೂ ಕೂಡ ಈಗ 25,200-250 ಝೋನ್ ಇದೆಯಲ್ಲ, ಇದು ವೆರಿ ಗುಡ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ತಿರ್ಗಾ ಮಾರ್ಕೆಟ್ ಈಗ 25,000ಕ್ಕೆ ಟೆಸ್ಟ್ ಮಾಡಿ ಅಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಥರ ಮಾಡಿಕೊಂಡು ಆಮೇಲೆ ಬೌನ್ಸ್ ಆಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗಬೇಕು. ಯಾಕೆಂತಂದರೆ ಇದನ್ನು 25,000ನ ಬಿಟ್ಕೊಟ್ಬಿಟ್ವಿ ಅಂದರೆ ನಾವು ತುಂಬ ವೀಕ್ ಆಗ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಆಲ್ರೆಡಿ ಮಾರ್ಕೆಟ್ ವೀಕಲ್ಲಿದೆ, ಸ್ಟ್ರಗಲ್ ಆಗ್ತಾ ಇದೆ. ಈಗ ಒಂದು ಇಲ್ಲಿ 25,000ನ ನಿಂತ್ಕೊಂತು ಅಲ್ಲಿ ಶುರು ಆಯಿತು, ಅಲ್ಲಿಂದ ವಾಪಸ್ ಮೇಲ್ಗಡೆ ಹೋಗೋಕ್ಕೆ ಅಂತ ಅನ್ಕೊಳೋಷ್ಟೊತ್ತಿಗೆ ಈ ಥರ ಬಂದಿದೆ. ಅಫ್ಕೋರ್ಸ್ ಇದು ಮೇಲ್ಗಡೆ ಹೋದರೆ ಈ 25,300-350 ಇದು ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ 2 ಆಗಿರುತ್ತೆ. ಆದರೆ ಇವತ್ತು ಇಲ್ಲಿ ಅಟೆಂಪ್ಟ್ ಮಾಡಿ ಕೆಳಗಡೆ ಬಂದಿರೋದ್ರಿಂದ ಈಗ 25,200-250 ಕೂಡ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ, ಅದು R1 ಆಗ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ ಕೆಳಗಡೆ ಮಾಡ್ತಾ ಹೋಗ್ತಿದೆ ಅಂತಂದರೆ ಏನು, ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿತ್ತು, ಬ್ರೇಕ್ ಡೌನ್ ಆಗಿತ್ತು, ಅಟೆಂಪ್ಟ್ ಮಾಡಿದೆ, ಆಗಿಲ್ಲ, ಮತ್ತೆ ಒಂದು ಹೊಸ ಲೋ ಮಾಡಕ್ಕೆ ಬರ್ತಾ ಇದೆ ಅಂತ. ಆಗ 25,000ನ ಬ್ರೇಕ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ, 24,800 ತನಕ ಹೋಗೋಕ್ಕೆ ಜಾಗ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸಿಚುವೇಷನಲ್ಲಿದೆ. ಎಕ್ಸ್ಪೈರಿಗಳು ಮುಗಿಸ್ಕೊಂಡಿದೆ, ವೀಕೆಂಡಲ್ಲಿ ದಯವಿಟ್ಟು ನಾಳೆ ಯಾರು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಟ್ಯಾರಿಫ್ ಇಂದು ಈಗ ಆಗಸ್ಟ್ 1ನೇ ತಾರೀಕಿಂದ ಫಾರ್ಮಾಗೆ ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಜೊತೆಗೆ ಇಂಡೋನೇಷ್ಯಾದ್ದು ಹೆಚ್ಚು ಕಮ್ಮಿ ಅದೇ ಥರನೇ ಬೀಳುತ್ತೆ ಇಂಡಿಯಾಗೆ ಟ್ಯಾರಿಫ್ ಅಂತ ಇವಾಗ ಸುಳುವು ಕೊಟ್ಬಿಟ್ಟಿದ್ದಾರೆ. ಇಂಡೋನೇಷ್ಯಾಗೆ ಏನು ಮಾಡಿದ್ರು ಹಾಗಾದರೆ ಅಂತ ನೋಡಿದ್ರೆ ನೋಡಿ, ಅಲ್ಲಿ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಹೇಳ್ತಾರೆ, ಸಿಕ್ಕಾಪಟ್ಟಿ ಟಫ್ ನೆಗೋಷಿಯೇಟರ್ ಬಿಡ್ರಿ, ಇವ್ರ ಹತ್ರ ಮಾಡೋಕ್ಕೆ ತುಂಬ ಕಷ್ಟ, ಚೌಕಸಿ ಮಾಡಿಸೋದೇ ತುಂಬ ಕಷ್ಟ ಅಂತ ಹೇಳಿದ್ದಾರೆ. 3
32% ಅಂತ ಹೇಳಿದ್ದು ಇಂಡೋನೇಷ್ಯಾಗೆ 19%ಗೆ ತೊಗೊಂಬರೋಕ್ಕೆ ಸಾಧ್ಯ ಆಗಿದೆ ಇಂಡೋನೇಷ್ಯಾಗೆ. ನೋಡಿ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ಜಪಾನಿಗೆ 25% ಬಿದ್ದಿದೆ, ಶ್ರೀಲಂಕಾಗೆ 30%, ಬಾಂಗ್ಲಾದೇಶಿಗೆ 35%, 20% ಒಳಗಡೆ ಬೀಳೋದು ಕೇಳೋದೇ ತುಂಬ ಕಮ್ಮಿ ಕಂಟ್ರೀಸ್ಗಳಿಗೆ. ಸೊ ಇಂಡೋನೇಷ್ಯಾ ಆ ಒಂದು ಡೀಲ್ನ ಮಾಡ್ಕೊಂಡಿದ್ದಾರೆ. 32% ಹೇಳಿದ್ದನ್ನು 19%ಗೆ ತರ್ಸೋಕ್ಕೆ ಸಾಧ್ಯ ಆಗಿದೆ ಅವರಿಗೆ. ಇಂಡಿಯಾಗೆ 26% ಅಂತ ಹೇಳಿದ್ದು, ನಾವು 15%ಗಿಂತ ಒಳಗಡೆ ಹೋಗೋಕ್ಕಾಗುತ್ತಾ ನೋಡೋಣ. 10% 11%ಗೆಲ್ಲ ಬಂತು ಅಂದರೆ ಸ್ವಲ್ಪ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ನೋಡ್ತಾ ಹೋಗ್ಬೋದು. ಬಟ್ ಗೊತ್ತಿಲ್ಲ ಏನೇನಾಗುತ್ತೆ ಅನ್ನೋದು. ಸೊ ಮಾರ್ಕೆಟ್ ಇವತ್ತಿನ ಕ್ಲೋಸಿಂಗ್, ಸ್ಪೆಸಿಫಿಕಲಿ ಇವತ್ತಿನ ಕ್ಲೋಸಿಂಗ್ ಅಂತ ನೋಡಿದ್ರೆ ನನಗೆ ಸ್ವಲ್ಪ ವೀಕಲ್ಲೇ ಇದ್ದಂಗೆ ಅನ್ನಿಸ್ತಾ ಇದೆ. ಮಾರ್ಕೆಟು ಯಾವುದೋ ಒಂದು ಅಟೆಂಡ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ಅದಕ್ಕೆ ತಕ್ಕಂಗೆ FIDA ಡೇಟಾ ನೋಡೋದು ಬಂದರೂ ನೋಡಿ ಕೂಡ ಇವತ್ತು ದೊಡ್ಡದಾಗಿ ಸೆಲ್ ಮಾಡಿದಾರಲ್ವ. FIಗಳು 3694 ಕೋಟಿ ಸೆಲ್ ಮಾಡಿದ್ದಾರೆ. ನೆನ್ನೆನೂ ಕೂಡ FIಗಳು ಸೆಲ್ಲರ್ಸ್ ಆಗಿದ್ರು. ಮೊನ್ನೆ ಸ್ವಲ್ಪ ಒಂದು ಫ್ಲಾಟಲ್ಲಿ ಮುಗಿಸ್ಕೊಟ್ಟಿದ್ರು ಬಿಟ್ಟರೆ ಈ ವೀಕು ಪೂರ್ತಿ FIಗಳು ಸೆಲ್ಲಿಂಗೇ ಮಾಡ್ತಾ ಇದ್ದಾರೆ. ಸೊ ನೋಡೋಣಂತೆ. ಕ್ವಾರ್ಟರ್ ರಿಸಲ್ಟ್ಸ್ ಅಂತ ಕವರ್ ಮಾಡ್ತಾ ಹೋಗೋದಾದರೆ ಇವತ್ತು ಆಕ್ಸಿಸ್ ಬ್ಯಾಂಕ್ ಇಂದಿತ್ತು. ಆಕ್ಸಿಸ್ ಬ್ಯಾಂಕಿಂಗ್ ರಿಸಲ್ಟು ಅಂತ ಒಂದು ಜೋರಾಗೇನು ಬಂದಂಗಿಲ್ಲ ಆಕ್ಸಿಸ್ ಬ್ಯಾಂಕಿನ ರಿಸಲ್ಟು. ಸೊ ಸ್ವಲ್ಪ ಫ್ಲಾಟಾಗೇ ಇದೆ. ನಾನು ಡೀಪಾಗಿ ಫಾಲೋ ಮಾಡೋಕ್ಕಾಗಿಲ್ಲ. IT ಸೆಕ್ಟರ್ ಫಾಲೋ ಮಾಡಿದ್ದೀನಿ. ಬಟ್ ಆಕ್ಸಿಸ್ ಬ್ಯಾಂಕು ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ 3% ರೆವೆನ್ಯೂ ಜಾಸ್ತಿ ಆಗಿದೆ, ಗ್ರಾಸ್ ಪ್ರಾಫಿಟ್ 13%, ಬಟ್ ನೆಟ್ ಪ್ರಾಫಿಟ್ ಫ್ಲಾಟ್. ಸೊ ಫ್ಲಾಟ್. ಆದರೆ ವಿಪ್ರೋದಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಮೀಟ್ ಮಾಡಿದೆ ಅಂತ ಬಂದಿತ್ತು. ನೆಟ್ ಪ್ರಾಫಿಟ್ 9% ಜಾಸ್ತಿ ಆಗಿದೆ ಅಂತ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಒಳ್ಳೆ ರಿಟರ್ನ್ ಬಂದಿದೆ. ಮೈಂಟ್ರಿನಲ್ಲಿ ಒಳ್ಳೆ ರಿಟರ್ನ್ ಬಂದಿದೆ. ಆದರೆ ಕಾಮೆಂಟ್ರಿ ಅಗೇನ್ ಅದರಿಂದ 2.49% ಕರೆಕ್ಷನ್ ಇದೆ. HDFC AMC ತುಂಬ ಚೆನ್ನಾಗಿ ಇವತ್ತು ರಿಟರ್ನ್ ಕೊಟ್ಟಿರೋದ್ರಲ್ಲಿ HDFC AMC ಮತ್ತು ಇಂಡಿಯನ್ ಹೋಟೆಲ್ಸ್ ಎರಡರಲ್ಲೂ ನೀವು ನೋಡ್ತಾ ಬರೋದ್ರೆ ಡಬಲ್ ಡಿಜಿಟ್ ರೆವೆನ್ಯೂ ಆಗಲಿ ಪ್ರಾಫಿಟ್ ಆಗಲಿ ಎಲ್ಲದರಲ್ಲೂ ಒಳ್ಳೊಳ್ಳೆ ರಿಸಲ್ಟ್ನ ಕೊಟ್ಟಿದೆ. ಸೊ ಅದು ಪಾಸಿಟಿವ್ ಆಗಿದೆ ಅಂತ ಕಾಣಿಸಿದೆ. ಸುಮಾರು ಕಂಪ್ನಿಗಳದ್ದು ಇವತ್ತು ರಿಸಲ್ಟು. ಪಾಲಿಕ್ಯಾಬಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ, ಬಟ್ ಫ್ಲಾಟ್ ಆಗಿ ಎಂಡ್ ಆಗಿದೆ. ಕೆಲವೊಂದು ರಿಸಲ್ಟ್ಗಿಂತ ಮುಂಚಿನ ಸ್ಟಾಕಲ್ಲಿ ಪರ್ಫಾರ್ಮ್ ಆಗಿರುತ್ತೆ. ಸೊ ಇವಾಗ ನೋಡಿ, ಆ್ಯಕ್ಚುಲಿ ನಾನು ಚಾರ್ಟ್ ಸ್ಟಾಕಲ್ಲಿ ಮಾತಾಡೋದು ಬಿಟ್ಟು ನಾನು ಇವಾಗ ಸುಮಾರು ಸ್ಟಾಕ್ಸ್ಗಳನ್ನು ನಾನು ಟ್ರ್ಯಾಕ್ ಮಾಡ್ತಾ ಇಲ್ಲ. ಯಾಕೆಂದರೆ ಎಲ್ಲರಲ್ಲೂ ನಾವೇನು ಇನ್ವೆಸ್ಟ್ ಆಗಿರೋದಿಲ್ಲ ಅಲ್ವಾ. ಸೊ ಈ ಥರ ಒಂದು ಮಾಧ್ಯಮದ ಮೂಲಕ ಒಂದು ಅದನ್ನು ನೋಡೋದು ಒಂದು ಅವಕಾಶ ಸಿಗ್ತಾ ಇತ್ತು. ಇವಾಗ ನಾನು ಕೂಡ ಚಾರ್ಟ್ಗಳನ್ನು ನೋಡೋದೇ ಕಮ್ಮಿ ಆಗ್ಬಿಟ್ಟಿದೆ ಹೇಳಬೇಕು ಅಂತಂದರೆ. ಸೊ ನೋಡೋಣಂತೆ, ಅದನ್ನ ಸಾಧ್ಯ ಆದರೆ ನಾನು ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ ಏನಾದರೂ ಒಂದು ಹತ್ತಿರಕ್ಕೆ ಬಂದಿದೆ ಅಂತಂದಾಗ ಪಾಸ್ಟ್ ಡೇಟಾ ಅಥವಾ ನ್ಯೂಸ್ ಅಂತ ಒಂದು ಆ ಕ್ಯಾಟಗರಿಯಲ್ಲಿ ಹೇಳೋಕ್ಕೆ ಸಾಧ್ಯ ಆದರೆ ಹೇಳಕ್ಕೆ ಹೋಗ್ಬೋದು. ಸೊ ಈ ಕ್ವಾರ್ಟರಲ್ಲಿ ನೋಡೋದಾದರೆ Q1ನಲ್ಲಿ ಆಲ್ಮೋಸ್ಟ್ ಫ್ಲ್ಯಾಟೇ ಇದೆ. ಅಂದರೆ ಎರಡು ಈಕ್ವಲ್ ಆಗಿದೆ. 77 ಕಂಪ್ನಿಗಳು ಪಾಸಿಟಿವ್ ರಿಟರ್ನ್ ಕೊಟ್ಟಿದ್ದಾರೆ, 61 ಕಂಪ್ನಿಗಳು ನೆಗೆಟಿವ್ ರಿಟರ್ನ್ ಕೊಟ್ಟಿದ್ದಾರೆ. ಇಯರ್ ಆನ್ ಇಯರ್ 4% ರೆವೆನ್ಯೂನು ಎಲ್ಲ ಆಲ್ಮೋಸ್ಟ್ ಒಂಥರ ತುಂಬ ಸಾಧಾರಣವಾಗಿ ಇದೆ, ಸಪ್ಪೆ ಆಗಿದೆ ಸದ್ಯಕ್ಕೆ. ಅಂತ ಒಂದು ದೊಡ್ಡದಾಗಿ ಏನು ಚೇಂಜಸ್ ಆದಂಗೆ ಕಾಣಿಸ್ತಾ ಇಲ್ಲ. ಸೊ ನಾಳೆಗೆ ಏನು ಕತೆ ಹಾಗಾದರೆ ಅಂತಂದರೆ ನಿಫ್ಟಿ ಆ್ಯಸ್ ಯೂಶುವಲ್ ವಾಪಸ್ ಟ್ರೆಂಡ್ ಲೈನಿಗೆ ಬಂದರೆ 25,000 ಬ್ರೇಕ್ ಆದರೆ 24,800 ತನಕ. ನೋಡಿ ಟ್ರೆಂಡ್ ಲೈನ್ ಆ ಥರ ಅಲ್ಲಿಗೆ ಹೇಳ್ಕೊಡೋದ್ರೆ ನಿಮ್ಗೆ ಅಲ್ಲಿಗೆ ಸಿಗ್ತಾ ಹೋಗುತ್ತೆ. 24,800 ತನಕ ಜಾಗ ಇದೆ. ಅದು ನಾಳೆನೇ ಆಗೋ ಸಾಧ್ಯತೆ ತುಂಬ ಕಡಿಮೆ. ಮಂಡೇ ಯಾವ ರೀತಿ ಚೇಂಜಸ್ ಆಗುತ್ತೆ ಗೊತ್ತಿಲ್ಲ, ನೋಡೋಣಂತೆ. ಸೊ ದಯವಿಟ್ಟು ಯಾರನ್ನೂ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ ವೀಕೆಂಡಲ್ಲಿ. ಅದೇ ರೀತಿಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಇವತ್ತು ಒಂದು ಪ್ರಾಫಿಟ್ ಬುಕ್ಕಿಂಗ್ನ ತಗೊಂತು. ಸೊ ಬ್ಯಾಂಕ್ ನಿಫ್ಟಿ ಕೂಡ ಈಗ 57,000 ಝೋನಲ್ಲಿ ನಿಂತಿದ್ದನ್ನು ಕೆಳಗಡೆ ಬರ್ತಾ ಇದೆ. ಬಟ್ ಇಲ್ಲೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಇಲ್ಲೂ ಕೂಡ ಒಂದು ಚಾನಲ್ ಮಾಡ್ಕೊಂಡೇ ಬರ್ತಾ ಇದೆ. ಆ ಚಾನಲ್ ರೆಫರೆನ್ಸ್ ಇಟ್ಕೊಳ್ಳಿ. ಮೇಲ್ಗಡೆ ಹೋದಾಗ ಸೆಲ್ಲಿಂಗ್ ಮಾಡ್ಬೋದು, ಕೆಳಗಡೆ ಆದಾಗ ಬೈ ಮಾಡ್ಬೋದು. ಇದೇ ರೀತಿ ನೋಡ್ತಾ ಹೋಗಬೇಕು ಸದ್ಯಕ್ಕೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ನೋಡ್ಕೊಂಬರೋದಾದ್ರೆ ಇಂಡಿಯಾ ವಿಕ್ಸ್ ಹೆಲ್ಪ್ ಆಗ್ತಾ ಇಲ್ಲ. ಇವತ್ತು ಆ್ಯಕ್ಚುಲಿ ಒಂದು ಒಳ್ಳೆ ಟ್ರೇಡ್ ಇತ್ತು, ಗ್ರೂಪಲ್ಲೂ ಕೂಡ ಮಾತಾಡಿದ್ವಿ ಅದನ್ನ. ಆದರೆ ಇಂಡಿಯಾ ವಿಕ್ಸು ನೋಡಿ ಇಷ್ಟು ಕೆಳಗಡೆ ಇದ್ದಾಗ ಪ್ರೀಮಿಯಮ್ಗಳು ಜಾಸ್ತಿ ಸಿಗೋದಿಲ್ಲ. ಹಾಗಾಗಿ ಮಾರ್ಕೆಟ್ ರೇಟ್ ಏನಿರುತ್ತೋ ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿರುತ್ತೋ ಹೆಚ್ಚು ಕಮ್ಮಿ ಅಲ್ಲೇ ನಡೀತಾ ಇರುತ್ತೆ. ಆಪ್ಷನ್ ಬೈರ್ಸಿಗೆ ಕಷ್ಟ. ಆಪ್ಷನ್ ಸೆಲ್ಲರ್ಸಿಗೆ ತೀರಾ ಔಟ್ ಆಫ್ ದ ಮನಿ ಹೋಗಿ ಸೇಫ್ ಆಗಿರ್ತೀನಿ ಅಂದರೆ ಏನೂ ಸಿಗೋದಿಲ್ಲ, ಹತ್ತತ್ರನೇ ಬರಬೇಕಾಗುತ್ತೆ. ಸೊ ಆಪ್ಷನ್ ಬೈರ್ಸ್ ಆಪ್ಷನ್ ಸೆಲ್ಲರ್ಸ್ ಇಬ್ಬರಿಗೂ ಕಷ್ಟ. ಏನು ಅಂದರೆ ಭಯ ಇರೋದಿಲ್ಲ ಮಾರ್ಕೆಟಲ್ಲಿ, ಹೇಗೆ ಹೋಗ್ತಿದೆಯಾ ಹಾಗೆ ಇರುತ್ತೆ. ತುಂಬ ಒಂದು ಅನ್ಸರ್ಟನಿಟೀಸ್ ಇರೋದಿಲ್ಲ ಅನ್ನೋದೊಂದು ಬಿಟ್ಟರೆ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ವಿಕ್ಸ್ ಕಮ್ಮಿ ಇದ್ದರೆ ತುಂಬ ಕಷ್ಟನೇ. ಅದೇ ರೀತಿಯಾಗಿ ಕ್ರೂಡ್ ನೋಡ್ಕೊಂಬರೋದಾದರೆ ನೋಡಿ ನಿನ್ನೆ ಯಾವ ಥರ ಮಾತಾಡಿದ್ವಿ ಅನ್ನೋದಕ್ಕೆ ನೋಡಿ ಇಲ್ಲಿ ಕೆಳಗಡೆ ಬರ್ತಾ ಇದೆ. ನಾನು ಇದನ್ನ ಈಗಲೂ ಕೂಡ ವೀಕ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. 5,600 ಅಷ್ಟು ಸುಲಭ ಇಲ್ಲ ಬ್ರೇಕ್ ಆಗೋದು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಇದು ಟೈಮ್ ಬಾಂಬು ಅಂತ ಮಾತಾಡ್ತಾ ಇದ್ವಿ. ಇವತ್ತು ನೋಡಿ ಆಲ್ರೆಡಿ 5,800 ಲೆವೆಲ್ ತನಕ 200 ಪಾಯಿಂಟ್ಸ್ ರ್ಯಾಲಿ ಆಗೋಗಿದೆ. ಸೊ ಕ್ರೂಡಲ್ಲಿ ನಾನು 5,600 ಬ್ರೇಕ್ ಆಗೋ ತನಕ ವೀಕ್ ಅಂತ ಹೇಳೋಕ್ಕೆ ಇಷ್ಟನೇ ಪಡೋದಿಲ್ಲ. ಟ್ಯಾರಿಫು ಮತ್ತೊಂದು ಇದೆಲ್ಲ ನಡೀತಿರೋ ಮಧ್ಯದಲ್ಲಿ ಈಗ ನೋಡಿ ರಷ್ಯಾಗೆ ಅಟ್ಯಾಕ್ ಮಾಡೋಕ್ಕೆ ಅಂತ ಹೇಳಿ ಉಕ್ರೇನಿಗೆ ಹೇಳಿದ್ರು ಅಂತ ಈ ಥರ ಎಲ್ಲ ಸುದ್ದಿ ಬರ್ತಾ ಇತ್ತು. ಸೊ ಈ ಥರ ಎಲ್ಲ ಇದ್ದಾಗ ಕ್ರೂಡು ಅಷ್ಟು ಸುಲಭವಾಗಿ ಸೆಟಲ್ ಆಗೋ ಥರದ್ದು ಕಾಣಿಸೋದಿಲ್ಲ. ಹಾಗಾಗಿ ಸೆಟಲ್ ಆಗಬೇಕಾಗೂ ಇಲ್ಲ ಕೂಡ. ಸೊ ನೋಡೋಣಂತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಕ್ರೂಡು ಮತ್ತೆ ಬೌನ್ಸ್ ಆಗುತ್ತಾ, ಈ ಲೆವೆಲ್ನ ಮತ್ತೆ ಚೇಂಜ್ ಮಾಡ್ಕೊ ಹೋಗುತ್ತಾ ಏನು ಕತೆ ಅಂತ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು ಈಗ ಒಂದು ಕರೆಕ್ಷನ್ ಆಗ್ತಾ ಇದೆ. 320 ಈ ಲೆವೆಲ್ ತನಕ ಹೋಗೋ ಜಾಗ ಇದೆ. ಅದಾದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಆಗಲೇಬೇಕು ಇದರಲ್ಲಿ ಅಂತ ಹೇಳಿದ್ದೆ. ಬಿಕಾಸ್ ಆಫ್ ದ ಚಾರ್ಟ್ ಪ್ಯಾಟರ್ನ್ ನೋಡೋದಾದ್ರೆ ಅದನ್ನ ತಪ್ಪು ಅಂತ ಹೇಳಬೇಕು ಅಂದರೆ ಮಾರ್ಕೆಟನ್ನು ಬಿಟ್ಟು ಮೇಲ್ಗಡೆ ಹೋಗಬೇಕಿತ್ತು. ಆ ಥರ ಸಾಧ್ಯತೆ ಕಮ್ಮಿ ಅನಿಸ್ತಿದೆ. ಸೊ ಸ್ಟಿಲ್ ವೀಕೇ ಇದ್ದೀನಿ ನಾನು ನ್ಯಾಚುರಲ್ ಗ್ಯಾಸು ಫಾರ್ ಜುಲೈ ಆ್ಯಂಡ್ ಆಗಸ್ಟ್ ಮಂತು ನೋಡೋಣಂತೆ. ಅದೇ ರೀತಿಗೆ ಗೋಲ್ಡು ತುಂಬ ಒಂದು ಒಳ್ಳೆ ರೀತಿಯಾದ ಕರೆಕ್ಷನ್ ಆಗಿಬಿಟ್ಟಿತ್ತು. ಅಂದರೆ ಒಳ್ಳೆಯದಂದರೆ ಏನೊಂದು 500,000 ಪಾಯಿಂಟ್ ಅದೇನೆ ನೋಡಿ. ನೆನ್ನೆ ಗೋಲ್ಡ್ ಆಲ್ಮೋಸ್ಟ್ ಮತ್ತೆ 98,000 ಮೇಲ್ಗಡೆ ರೀಚ್ ಆಗಿತ್ತು. ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅದರಿಂದ ಫಾಲೋ ಅಪ್ ಆಗಿ 97,000 ಬ್ರೀಚ್ ಆಯಿತು ಅನ್ನೋಷ್ಟೊತ್ತಿಗೆ ಈಗ ವಾಪಸ್ ಗೋಲ್ಡು ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾರೆ. ಅಂದರೆ ಈ ಲೆವೆಲ್ ಏನಿದೆ ಆ ಲೆವೆಲ್ ಇನ್ನೂ ಇಂಟ್ಯಾಕ್ಟ್ ಆಗಿದೆ. ನಾನು ಏನು ಇಲ್ಲಿ ಲೈನ್ ಹಾಕೊಂಡಿಲ್ಲ, ಬಟ್
ನಿಮಗೆ ಪ್ರತಿದಿನವೂ ಮಾತಾಡ್ತಾ ಬಂದಿದ್ದೀವಲ್ವ, ಈ ಲೆವೆಲ್ಲು ಬಿಟ್ಟು ಕೊಡೋ ತನಕ ದಯವಿಟ್ಟು ಮೇಲ್ಗಡೆನೇ ಇರಿ. ಕೆಳಗಡೆ ಬಂದಾಗೆಲ್ಲ ನೋಡಿ ಅಲ್ಲೇ ಒಂದು ಸ್ಟಾಪ್ ಲಾಸ್ ಇರುತ್ತೆ, ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ, ಅಲ್ಲೇ ಸ್ಟಾಪ್ ಲಾಸ್ ಇರುತ್ತೆ, ಬೈಯಿಂಗ್ ಆಪರ್ಚುನಿಟಿ. ಅದೇ ಮೇಲ್ಗಡೆ ಹೋದರೆ ಅಲ್ಲೇ ರೆಸಿಸ್ಟೆನ್ಸು, ಅಲ್ಲಿಂದ ಒಂದು ಸೆಲ್ಲಿಂಗ್. ಈ ಥರನೇ ನಾವು ನೋಡ್ತಾ ಹೋಗಬೇಕು. ಯಾವಾಗ ಚಾನಲಲ್ಲಿ ಮಾಡ್ತಾ ಇರುತ್ತೋ ಆವಾಗ. ಬಟ್ ಚಾನಲಲ್ಲಿ ನಾವು ಅಂದ್ಕೊಂಡಿದ್ದೇ ಥರನೇ ಚಾನಲಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಚಾನಲ್ನ ಮಾರ್ಕೆಟ್ ಬ್ರೇಕ್ ಮಾಡೋಕ್ಕೆ ಹೋಗುತ್ತೆ. ಬಟ್ ಬ್ರೇಕ್ ಮಾಡೋ ಥರ ಸಿಚುವೇಶನ್ ಬಂದಿಲ್ಲ ಅನ್ನೋ ತನಕ ಆ ಚಾನಲಲ್ಲೇ ಹೋಗ್ತಾ ಇದೆ ಅಂತಲೇ ನಾವು ಓದಬೇಕಾಗುತ್ತೆ. ಅದೇ ರೀತಿ ರೆಫರೆನ್ಸ್ ಇಟ್ಕೊಂಡು ನೋಡಬೇಕಾಗುತ್ತೆ. ಸೊ ಗೋಲ್ಡು ಆ ದೃಷ್ಟಿಯಿಂದ ನೋಡೋದಾದರೆ ಸ್ಟಿಲ್ ಪಾಸಿಟಿವ್ ಕೂಡ ನನಗೆ. ಹಾಗಾಗಿ ಮಾರ್ಕೆಟಿಗೆ ಇದು ಇನ್ನೂ ಮೇಲೆ ಹೋದರೆ ಮಾರ್ಕೆಟಿಗೆ ಒಂದು ನೆಗೆಟಿವಿಟಿ ಆಗ್ತಾ ಹೋಗ್ಬೋದು. ಸಿಲ್ವರು ಪ್ರಾಫಿಟ್ ಬುಕ್ಕಿಂಗು ತುಂಬ ಒಳ್ಳೆ ರ್ಯಾಲಿ ಆಗೋಗಿದೆ ಸಿಲ್ವರಲ್ಲಿ. ಆ ರ್ಯಾಲಿ ಗೋಲ್ಡಲ್ಲಿ ಬಂದಿಲ್ಲ. ಹಾಗಾಗಿ ಈ ಥರ ಒಂದು ರ್ಯಾಲಿ ಇದೆಯಲ್ಲ ಅದಿನ್ನೂ ಗೋಲ್ಡಲ್ಲಿ ಬಂದಿಲ್ಲ. ನೋಡಿ ಈಗ ಸಿಲ್ವರ್ ಇಲ್ಲೇ ಮತ್ತೆ ಪಾಸ್ ತೊಗೊಂಡು ಮೇಲ್ಗಡೆ ಎದ್ದೇಳಕ್ಕೆ ಮತ್ತೆ ರೆಡಿ ಆಗ್ತಾ ಇದೆ. ನೋಡಂತೆ ಕಾಪರು ಅಲ್ಲೇ ಸೆಟಲ್ ಆಗಿ ಕೂತಿದೆ. ನ್ಯೂಸ್ ಅಂತ ನೋಡ್ತಾ ಬರೋದಾದರೆ ಕಾರ್ಪೊರೇಟ್ ಪ್ರಾಫಿಟ್ಸ್ಗಳು ಸ್ವಲ್ಪ ಕಮ್ಮಿ ಆಗಿದೆ. ಬಿಕಾಸ್ ಮಾರ್ಜಿನ್ಗಳು, ಲಾಭಗಳು ಜಾಸ್ತಿ ಆಗ್ತಾ ಇಲ್ಲ. ಟ್ಯಾರಿಫು ಈ ಥರ ಎಲ್ಲ ಇದ್ದಾಗ ಸ್ಪೆಂಡ್ ಮಾಡೋದು ಕಷ್ಟ ಅಲ್ವಾ, ಹಾಗಾಗಿ ಯಾರೂ ಸ್ಪೆಂಡ್ ಮಾಡೋದಿಲ್ಲ. ಜೊತೆಗೆ ಕರ್ಸರ್ ಒಂದು ಎ ಐ ಕೋಡಿಂಗ್ ಮಾಡೋದು ಬಂದಿದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ಒಬ್ಬರು ಬ್ಲಾಕ್ ಚೈನ್ ಡೆವಲಪರು ಒಂದು $500,000,000 ಕಳ್ಕೊಂಡಿದ್ದು ಒಂದು ಸ್ಟೋರಿ ಗೊತ್ತೆ. ಅದು ತುಂಬ ಒಂದು ಭಯಂಕರವಾಗಿದೆ. ಅಂದರೆ ಯಾವ ರೀತಿಯಾಗಿನ ಫ್ಯೂಚರಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಎಕ್ಸ್ಟೆನ್ಷನ್ಗಳಂತ ಬರುತ್ತೆ ಡೆವಲಪರ್ಸ್ಗಳಿಗೆ. ಆ ಎಕ್ಸ್ಟೆನ್ಷನ್ನ ತುಂಬ ಜಾಸ್ತಿ ಡೌನ್ಲೋಡ್ ಇರೋಂಥ ಎಕ್ಸ್ಟೆನ್ಷನ್ ಅಂತ ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಅದು ನೋಡಿದ್ರೆ ಅದರಿಂದ ಒಂದು ಸ್ಕ್ರಿಪ್ಟ್ ರನ್ ಆಗಿ ಲೋಕಲಲ್ಲಿ ಅವರು ವಾಲೆಟಲ್ಲಿ ಅದು ಯಾಕಷ್ಟು ಕ್ರಿಪ್ಟೋ ಕರೆನ್ಸಿ ಇಟ್ಟಿದ್ರು ಗೊತ್ತಿಲ್ಲ, ಅದಷ್ಟು ಇವಾಗ ವಾಪಸ್ ಹೋಗಿದೆ. ಈ ಥರ ಅಂತೆಲ್ಲ ಬಂದಿತ್ತು. ಜೊತೆಗೆ QIP ಅಂತ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿಲ್ಲ. ಈಗ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ ಇರುತ್ತೆ. ಅಂದರೆ FIDಗಳಿರ್ತಾರಲ್ಲ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, ಅವರಿಗೆ ಒಂದು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಬಂದು ನೋಡಿ ನಮ್ಮ ಫರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ. ಅದಕ್ಕೆ ಏನು ಮಾಡ್ತಾರೆ, ಒಂದಿಷ್ಟು ಡಿಸ್ಕೌಂಟಲ್ಲೂ ಕೊಡ್ತಾರೆ. ಈಗ ಒಂದು 2.5% ಡಿಸ್ಕೌಂಟಲ್ಲಿ ಸರಿಸುಮಾರು 26,000 ಕೋಟಿದು ಒಂದು SBI ತರಕ್ಕೆ ನೋಡ್ತಾ ಇದ್ದಾರೆ. ಈ ಇಂಡಿಯನ್ ಫರ್ಮಲ್ಲಿ 2005ರಿಂದ ನಾವು ನೋಡ್ತಾ ಬರೋದಾದ್ರೆ ಇಷ್ಟು ದೊಡ್ಡ QIPನ ಯಾವುದೇ ಫರ್ಮು, ಯಾವುದೇ ಕಂಪನಿ ಕೂಡ ಲಾಂಚ್ ಮಾಡಿರಲಿಲ್ಲ. ICICI ಬ್ಯಾಂಕಿಂದು 15,000 ಕೋಟಿ ಇತ್ತು. ಜೊತೆಗೆ SBI ಇದೇನೆ 2017ರಲ್ಲಿ 15,000 ಕೋಟಿದು QIP ಲಾಂಚ್ ಮಾಡಿದ್ದಿತ್ತು. ಬಿಟ್ಟರೆ ಅದನ್ನು ದಾಟಿದ್ದಂಥದ್ದು ಯಾವುದೂ ಇರಲಿಲ್ಲ. ಈಗ SBI ಮತ್ತೆ ಈಗ 25,000 ಕೋಟಿದು ರೆಕಾರ್ಡ್ QIPನ ತೊಗೊಂಡು ಬರ್ತಾ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದ್ರೆ ಅಂತ ಹೇಳಿ, ಅಂದರೆ FIಗಳಿಗೆ ನೋಡಿ ನಮ್ಮ ಫರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಎನ್ಕರೇಜ್ ಮಾಡುವಂಥದ್ದು. ಅಂದರೆ ಇದರಲ್ಲಿ ಇಂಡಿಯಾದು ಇರುತ್ತೆ, ಔಟ್ಸೈಡ್ದು ಇರುತ್ತೆ, ಸಿಂಗಪೂರು ಈ ಥರದ್ದೆಲ್ಲ ಬೇರೆ ಕಡೆಯಿಂದನೂ ಇರ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ನ್ಯೂಸ್ ಅಂತ ಬಲೆನೋ ಮತ್ತು ಎರ್ಟಿಗಾದಲ್ಲಿ 6 ಏರ್ ಬ್ಯಾಗ್ಗಳನ್ನು ಆ್ಯಡ್ ಮಾಡಿದ್ದೀವಿ ಅಂತ ಸಡನ್ ಇಮಿಡಿಯೇಟ್ ಇಂದ ಪ್ರೈಸ್ ಜಾಸ್ತಿ ಮಾಡ್ತೀವಿ, ಅಪ್ ಟು 1.4% ಗಾಡಿಯ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಬಂದಿತ್ತು ನ್ಯೂಸು. ಯಾರಾದರೂ ಕಾರ್ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನೋಡ್ತಾ ಹೋಗ್ಬೋದು. ಜೊತೆಗೆ ವಿಪ್ರೋದು ಕೂಡ ರಿಸಲ್ಟ್ ಇವತ್ತು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗೆ ಹತ್ತಿರಕ್ಕೆ ಬಂದಿತ್ತು. ITC ಹೋಟೆಲಲ್ಲಿ 200 ಪ್ರಾಪರ್ಟಿ ಮಾರ್ಕ್ಗಳನ್ನು ಅವ್ರು ರೀಚ್ ಆಗಿದ್ದಾರೆ. ITC ಅಂದರೆ 200 ಪ್ರಾಪರ್ಟಿ 200 ಕಡೆ ಮಾಡಿದ್ದಾರೆ ಅಂತ ಬಂದಿತ್ತು. ಅದು ನೆನ್ನೆ ರಿಸಲ್ಟ್ ಬಂದಿತ್ತು, ಅದನ್ನ ಕವರ್ ಮಾಡಿದ್ವಿ ಆಲ್ರೆಡಿ. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಓಲಾ ಮತ್ತು ಊಬರ್ದು ಮುಂಬೈಲಿ ಏನೋ ಒಂದು ಸ್ಟ್ರೈಕ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಅದೇನು ಅಂತ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಅದನ್ನು ಬಿಟ್ಟರೆ ಮೇನ್ ಸುದ್ದಿ ಅಂತ ಹೇಳೋದಾದರೆ ನೋಡಿ ಲಾಸ್ಟ್ ಇಯರು ಅಥವಾ ಅದ್ರ ಹೋದ ವರ್ಷ ಎಲ್ಲ ಯಾರಾದರೂ ITR ಫೈಲ್ ಮಾಡಿದ್ರಲ್ಲ, ಆ ITR ಫೈಲ್ ಮಾಡಿದ್ರಲ್ಲಿ ಸರಿಸುಮಾರು 40,000 ಜನಕ್ಕೆ ಒಂದು ನೋಟಿಸ್ ಹೋಗಿ ಅವರೆಲ್ಲ ತಿದ್ದುಪಡಿ ಮಾಡ್ಕೊಳ್ಳೋಂಥ ಸಿಚುವೇಶನ್ ಬಂದಿದೆ. ಯಾಕೆ ಈ ಥರ ಆಯಿತು ಅಂದರೆ, ಸಾರಿ ಟು ಸೇ, ಕೆಲವೊಂದು CA ಕೂಡ ಇದನ್ನ ಮಾಡಿಸಿದ್ದಾರೆ. ಅಂದರೆ ಏನಂತ, ಓಕೆ ನಿಮಗೆ 1 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀರಾ, ನೀವು ನಿಮಗೆ 1 ಲಕ್ಷನೂ ವಾಪಸ್ ಬರೋಂಗೆ ಮಾಡ್ತೀನಿ, ನನಗೆ 10,000 ಕೊಡಬೇಕು ನೀವು. ಈ ಥರ ಒಂದು 10% 15% ಅವ್ರ ಹತ್ರ ಕಮಿಷನ್ ಥರ ತೊಗೊಂಡ್ಬಿಟ್ಟು ಇಲ್ಲೀಗಲ್ ಆಗಿ ಫಿಲಪ್ ಮಾಡಿರೋದು. ಯಾವುದನ್ನ HRA ಕಾಂಪೊನೆಂಟ್ ಅಂತಿರುತ್ತೆ. ನೀವು ಮನೆ ಏನು ಬಾಡಿಗೆ ಕಟ್ತಾ ಇರ್ತೀರೋ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಟ್ಯಾಕ್ಸ್ ಪ್ಲಾನಿಂಗ್ ಸೀರೀಸಲ್ಲಿ ಇದೆ. ಯಾವ ರೀತಿಯಾಗಿ HRA ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಅದು 3ರಲ್ಲಿ ಯಾವುದು ಮಿನಿಮಮ್ ಇರುತ್ತೋ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಆಗೋದು. ನಾನು ಡೀಟೇಲ್ ಹೇಳಕ್ಕೆ ಹೋಗೋದಿಲ್ಲ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ. ಸೊ ಅದನ್ನ ಸುಮ್ಮನೆ ITR ಫೈಲ್ ಮಾಡಬೇಕಾದ್ರೆ ಪ್ರೂಫ್ ಗಿಫ್ ಏನೂ ಕೇಳೋದಿಲ್ಲ ಅಲ್ವಾ. 2.5 ಲಕ್ಷ ಮ್ಯಾಕ್ಸಿಮಮ್ ತನಕ ತೋರಿಸ್ಬೋದು. 2.5 ಲಕ್ಷ ಅಂತ ತೋರಿಸಿ ಅಷ್ಟು ರೀಫಂಡ್ ಬರೋಂಗೆ ಮಾಡಿ ಈ ಥರ ಎಲ್ಲ ಮಾಡಿದ್ರು. ಅದನ್ನೆಲ್ಲ ಇವಾಗ AI ಬೇಸ್ಡು ಅದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅವರಿಗೆಲ್ಲ ನೋಟಿಸ್ ಹೋಗಿತ್ತು, ಮೆಸೇಜ್ ಹೋಗಿತ್ತು, ಇಮೇಲ್ ಹೋಗಿತ್ತು, ಈ ಥರ ಎಲ್ಲ ಮಾಡಿ ಅಲರ್ಟ್ ಮಾಡಿ ಒಂದು ಆ ಜಾಗೃತಿನ ಮೂಡಿಸಿ ಇವಾಗ ಸರಿಸುಮಾರು 40,000 ಕೋಟಿ ಜನ ತಿದ್ದುಪಡಿನ ಮಾಡಿದ್ದಾರೆ ಅಂತ ಬಂದಿದೆ. ದಯವಿಟ್ಟು ಹಾಗಾಗಿ ಯಾವಾಗಲಾದ್ರು ITRನ ಫೈಲ್ ಮಾಡಬೇಕು ಹೋಗ್ತಾ ಇದ್ದೀರಾ ಅಂತಂದರೆ ಏನಿದೆ ನಿಮ್ದು ಏನೇನು ಟ್ರ್ಯಾಕ್ ಆಗಿದೆ ಆಲ್ರೆಡಿ ಅದನ್ನಂತೂ ಮುಚ್ಚಿಡಕ್ಕೆ ಹೋಗ್ಬೇಡಿ. ಸೊ ಅದು ಆಲ್ರೆಡಿ ಅಕೌಂಟ್ ಇನ್ಫಾರ್ಮೇಷನ್ ಸಮ್ಮರಿ, ಟ್ಯಾಕ್ಸ್ ಪೇರ್ ಇನ್ಫಾರ್ಮೇಷನ್ ಸಮ್ಮರಿ, AIS TIS ಅಂತ ಸಿಗ್ತಾ ಇರುತ್ತೆ. ಇದ್ರ ಬಗ್ಗೆ ಎಲ್ಲದು ನಮ್ಮ ಟ್ಯಾಕ್ಸ್ ಫೈಲಿಂಗ್, ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಲ್ಲಿ ಡೀಟೇಲಾಗಿ ಕವರ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ನಿನ್ನೆ ಒಬ್ಬರು ಅರ್ನಿಂಗ್ಸ್ ಯಾವ ರೀತಿ ನೋಡೋದು ಅಂತ ಕಮೆಂಟ್ ಮಾಡಿದ್ರಿ. ಸರ್ ನಿಮ್ಮ ಕಮೆಂಟ್ನ ನಾನು ವಿಡಿಯೋ ಮಾಡಿದ್ಮೇಲೆ ನೋಡಿದೆ, ಬಟ್ ಏನಿಲ್ಲ ಇದರಲ್ಲೇ ತೋರಿಸ್ತಾ ಇರ್ತೀನಿ ನೋಡಿ. ಪ್ರತಿ ಸಲದು ಇಯರ್ ಆನ್ ಇಯರ್ ಗ್ರೋತ್ ಕಂಪ್ಯಾರಿಸನ್ ಇರುತ್ತೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಕಂಪ್ಯಾರಿಸನ್ ಇರುತ್ತೆ, ಮಾರ್ಕೆಟ್ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ. ಅದೆಲ್ಲದ್ರ ಮೇಲೆ ಜೊತೆಗೆ ಕಾಮೆಂಟ್ರಿ ಮೇಲೆ ಇದೆಲ್ಲದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಇಯರ್ ಆನ್ ಇಯರ್ ಬೇಕಾ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಕಾ, ಯಾವ ರೀತಿ ಬೇಕಾದರೂ ಇಲ್ಲಿ ಮನಿ ಕಂಟ್ರೋಲ್ ಮಾರ್ಕೆಟ್ಸ್ ಅರ್ನಿಂಗ್ಸ್ ಈ ಪೇಜಿಗೆ ಬಂದರೆ
ಅಂತಂದರೆ ನೀವು ಇಟ್ಕೊತ ಹೋಗ್ಬೋದು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಟ್ಕೊಂಡ್ರೆ ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ರಿಸಲ್ಟ್ಸ್ ಕೊಡಿಸುತ್ತೆ. ಸ್ವಲ್ಪ ದೊಡ್ಡ ವ್ಯೂನ ನೋಡಬೇಕು ಅಂದರೆ ಇಯರ್ ಆನ್ ಇಟ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ನಾನು YOV ತೋರಿಸ್ತಾ ಇರ್ತೀನಿ. ಅದಲ್ಲದೆ ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಸ್ಟಲ್ಲಿ ಡೆಡಿಕೇಟೆಡ್ ಆಗಿ ಅವ್ರದ್ದು ಅಕೌಂಟ್ ಸ್ಟೇಟ್ಮೆಂಟ್ನ ಯಾವ ರೀತಿ ಓದೋದು ಅನ್ನೋದನ್ನ ಅದರಲ್ಲಿ ನಾವು ಮಾತಾಡಿದ್ದೀವಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಸರಿಸುಮಾರು 35% ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಅವರೆಲ್ಲ ಇನ್ಆಕ್ಟಿವ್ ಅಂತ ವರ್ಲ್ಡ್ ಬ್ಯಾಂಕಿಂದ ಒಂದು ರಿಪೋರ್ಟ್ ಬಂದಿತ್ತು ಇಂಡಿಯಾದಲ್ಲಿ. ಇದು ಯಾಕೆ ಆಗಕ್ಕೆ ಕಾರಣ ಆಗಿದೆ ಅಂದರೆ ಈ ಜನ್ಧನ್ ಅಕೌಂಟ್ ಸ್ಕೀಮಲ್ಲಿ ಸುಮಾರು ಜನ ಅಕೌಂಟ್ನ ಓಪನ್ ಮಾಡಿದಾರಲ್ವಾ, ಅದರಲ್ಲಿ ಯಾರೂ ದುಡ್ಡು ಹಾಕ್ತಾ ಇಲ್ಲ ಅಥವಾ ಅದನ್ನ ಯಾರೂ ಆಪರೇಷನ್ಸ್ ಮಾಡ್ತಾ ಇಲ್ಲ ಅದರಲ್ಲಿ ಟ್ರಾನ್ಸಾಕ್ಷನ್. ಅಂದರೆ ಎಲ್ಲರೂ ಅಲ್ಲ, ಸರಿಸುಮಾರು ಮೆಜಾರಿಟಿ ಆಫ್ ದ ಜನ್ಧನ್ ಅಕೌಂಟ್ಸು ಆಪರೇಷನಲ್ ಇಲ್ಲ ಅಂತ ಅದಕ್ಕೆ ಕಾರಣ ಇರ್ಬೋದು ಅಂತ ಬಂದಿದೆ. ಸೊ 35% ಬ್ಯಾಂಕ್ ಅಕೌಂಟು ಸರಿಸುಮಾರು ಇನ್ಆಕ್ಟಿವ್ ಆಗಿದೆ ಅಂತ ವರ್ಲ್ಡ್ ಬ್ಯಾಂಕಿಂದ ಒಂದು ಸುದ್ದಿ ಬಂದಿತ್ತು. ಜೊತೆಗೆ ಗೌರ್ಮೆಂಟ್ ಸೆಕ್ಯೂರಿಟೀಸು ಇವಾಗ ಅಂಥ ಒಂದು ಈಲ್ಡನ್ನ ಕೊಡ್ತಾ ಇಲ್ಲ. ಈಗ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಗ್ಗೆನೂ ಕೂಡ ಇದು ಬ್ಯಾಂಕ್ FDಗಿಂತಲೂ ಸುರಕ್ಷಿತವಾದದ್ದು ಅಂತ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಅದರಲ್ಲಿ ಟ್ರೆಷರಿ ಬಿಲ್ಸ್ ಬರ್ತಾ ಹೋಗುತ್ತೆ, ಜೊತೆಗೆ ಗೌರ್ಮೆಂಟ್ ಬಾಂಡ್ಸ್ ಬರ್ತಾ ಹೋಗುತ್ತೆ, ಅದು ಅಂಥ ರಿಟರ್ನ್ಸ್ನ ಕೊಡ್ತಾ ಇಲ್ಲ ಇವಾಗ. ಹಾಗಾಗಿ ಕಾರ್ಪೊರೇಟ್ ಬಾಂಡ್ಸ್ಗಳು, ಕಾರ್ಪೊರೇಟ್ FD ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಕಾರ್ಪೊರೇಟ್ ಬಾಂಡ್ಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಅಲ್ಲಿ ಜನ ಇವಾಗ ಸ್ವಲ್ಪ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ಕೂಡ ರಿಪೋರ್ಟ್ ಬಂದಿತ್ತು ಇನ್ ಟರ್ಮ್ಸ್ ಆಫ್ ಎಷ್ಟು ಓಪನ್ ಆಗಿದೆ ಏನು ಕತೆ ಅನ್ನೋದ್ರಲ್ಲಿ. ಸೊ ಫಿಕ್ಸ್ಡ್ ಇನ್ಕಮ್ ಅನ್ನೋದು ಇರಬಾರ್ದಾ, ಎಲ್ಲದೂ ಮಾರ್ಕೆಟಲ್ಲೇ ಇರಬೇಕಾ? ಆ ರೀತಿ ಇಲ್ಲ. ಖಂಡಿತ ಡೆಟ್ ಇನ್ಸ್ಟ್ರೂಮೆಂಟ್ಗಳು ಕೂಡ ತುಂಬ ಇಂಪಾರ್ಟೆಂಟು. ನೋಡಿ, ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಅಂದಾಗ ಅಂದರೆ ಓವರಾಲ್ ನಮ್ಮ ಫೈನಾನ್ಷಿಯಲ್ ಪೋರ್ಟ್ಫೋಲಿಯೋ ಅಂತಂದಾಗ ಈಕ್ವಿಟಿ ಜೊತೆಗೆ ಡೆಟ್ಟಲ್ಲೂ ಕೂಡ ಇರಬೇಕು. ಡೆಟ್ಟಲ್ಲಿ ಅಂತಂದರೆ ನೀವು FD ಆಗಿರ್ಬೋದು ಅಥವಾ ಒಂದಿಷ್ಟು ಡೆಟ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾರ್ಪೊರೇಟ್ ಬಾಂಡ್ಸ್ ಫಿಕ್ಸ್ಡ್ ಇನ್ಕಮ್ ರಿಟರ್ನ್ಸ್ ಕೊಡುವಂಥದ್ದು ಬೇಸಿಕಲಿ ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡಿರೋದು. ಅದು ಒಂದು ಸೇವಿಂಗ್ ಸೆಕ್ಯೂರಿಟಿ ಸ್ಕೀಮ್ ಆದರೂ ಆಗಿರ್ಬೋದು. ಕೆಲವರು PPF ಎಂಪ್ಲಾಯಿ EPS ಸ್ಕೀಮಲ್ಲಿ ಹಾಕಿರ್ತಾರೆ. ಕೆಲವ್ರ ಜೊತೆಗೆ ಇದು ಇರುತ್ತಲ್ವ, ಮಕ್ಕಳ ಹೆಸರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು, ಸುಕನ್ಯಾ ಸಮೃದ್ಧಿ ಈ ಥರ ಎಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟ್. ಜೊತೆಗೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈ ಥರ ಗೋಲ್ಡು, ಈ ಥರ ಡೈವರ್ಸಿಫಿಕೇಷನ್ ಇರಬೇಕು. ಕಮೋಡಿಟಿ ಮತ್ತು ರಿಯಲ್ ಎಸ್ಟೇಟ್ ಡೈವರ್ಸಿಫಿಕೇಷನ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ಇಂಥ ಥಂಬ್ ರೂಲ್ ಅಂತಿಲ್ಲ. ನಿಮ್ಮ ರಿಸ್ಕ್ ಅಪಟೈಟ್ ಯಾವ ರೀತಿ ಇದೆ ಅದ್ರ ಮೇಲೆ ಈಕ್ವಿಟಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೋರ್ಟ್ ಇಟ್ಕೊಂಡಿರೋದೇ ಒಳ್ಳೆಯದು. ಯಾಕೆಂದರೆ ಲಾಂಗ್ ಟರ್ಮಲ್ಲಿ ಈಕ್ವಿಟಿನೇ ಕೂಡ ಜಾಸ್ತಿ ರಿಟರ್ನ್ಸ್ ಕೊಡುವಂಥದ್ದು. ಆದರೆ ಲಾಸ್ಟ್ 10 years ಇತಿಹಾಸ ನೋಡೋದಾದ್ರೆ ಮಾತ್ರ ಗೋಲ್ಡು ಅದನ್ನ ಸುಳ್ಳು ಮಾಡಿದೆ. ಅಂದರೆ ಗೋಲ್ಡು ಈಕ್ವಿಟಿಗಿಂತಲೂ ಒಂದು ಕೈ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ 10 yearsಲ್ಲಿ ನೀವು ಇನ್ವೆಸ್ಟ್ ಆಗಿ ಇದ್ದಿದ್ರಿ ಅಂದರೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ಗೆ ಭೇಟಿ ಆಗ್ತೀನಿ. ಆದರೆ ಇನ್ನೂ ಯಾರಾದರೂ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನ ಎಮರ್ಜೆನ್ಸಿ ಫಂಡಿಗೆ ಅಂತ ತೆಗೆದಿರ್ತಾ ಬನ್ನಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಓಪನ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದು ದಯವಿಟ್ಟು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.